ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಮಲದ ತೆಕ್ಕೆಗೆ ದಕ್ಷಿಣ ಭಾರತದ 30 ಸಂಸದರು, ಯಾರೂ ಊಹಿಸಲಾರದಂಥ ಅತಿ ದೊಡ್ಡ ಬೆಳವಣಿಗೆ. ಬರಡು ಭೂಮಿಯಲ್ಲಿ ಕಮಲ ಪಾಳೆಯ, ಬಂಪರ್ ಕೃಷಿ, ಏನಿದು ವಿಶೇಷ? ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಪಂಚ ರಾಜ್ಯದ ಚುನಾವಣೆಯ ಫಲಿತಾಂಶ ಬಂದ ನಂತರ ಬಿಜೆಪಿ ಇದೀಗ ಟಾರ್ಗೆಟ್ 2029 ಎನ್ನುವಂಥ ರೀತಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತಮ್ಮ ಸಂಘಟನೆಯನ್ನು ಬಲಪಡಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಹುಮ್ಮಸ್ಸಿನಲ್ಲಿರುವಂತಹ ಪಶ್ಚಿಮ ಬಂಗಾಳವನ್ನ ವಿಜಯೋತ್ಸವದಲ್ಲಿ ಗೆಲುವನ್ನು ಕಂಡಿರುವಂತಹ, ಜೊತೆಗೆ ದೀದಿಯನ್ನ ಮಕಾಡೆ ಮಲಗಿಸಿರುವಂತಹ ನಿತಿನ್ ನಬೀನ್ ಅವರು ಇದೀಗ ಕರ್ನಾಟಕಕ್ಕೆ ಬಂದಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ ಬದಲಾವಣೆಯ ಪರ್ವ ಸ್ಟಾರ್ಟ್ ಆಗತ್ತೆ ಅನ್ನುವಂತ ಒಂದು ಸೂಚನೆ ಸಿಕ್ಕಿದೆ. ಅದಕ್ಕೆ ಪೂರಕವೆಂಬಂತೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಕೂಡ ಅಲ್ಲೋಲ ಕಲ್ಲೋಲವಾಗುವಂತ, ಜೊತೆಗೆ ಹಿಂದುಳಿದ ನಾಯಕರಾಗದಂತ 8 ವರ್ಷ ಮುಖ್ಯಮಂತ್ರಿ ಆಗಿರುವಂತ, ಜೊತೆಗೆ ಮಾಸ್ ಲೀಡರ್ಶಿಪ್ ಹೊಂದಿರುವಂತ ಸಿದ್ದರಾಮಯ್ಯನವರ ರಾಜೀನಾಮೆ ಸದ್ಯದಲ್ಲಿ ಆಗತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕ ಬಳಿಕ ಇದೀಗ ಬಿಜೆಪಿ ಕೂಡ, ಅಥವಾ ಬಿಜೆಪಿ ರಾಷ್ಟ್ರಾಧ್ಯಕ್ಷರಂತ ನಿತಿನ್ ನಬೀನ್ ಕೂಡ ರಾಜ್ಯಕ್ಕೆ ಬಂದಿದ್ದಾರೆ. 3 ದಿನದ ಪ್ರವಾಸದಲ್ಲಿ ಕರ್ನಾಟಕದ ರಾಜಕೀಯ ಬಣಗಳ ಬಡಿದಾಟವನ್ನು ಸ್ವಚ್ಛ ಮಾಡಿ, ಕ್ಲೀನ್ ಮಾಡಿ ಒಂದೊಳ್ಳೆ ಮುನ್ಸೂಚನೆ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. ಆ ಸಾಧ್ಯತೆಯಲ್ಲಿ ವಿಜಯೇಂದ್ರ ಮುಂದುವರಿತಾರ, ಆರ್ ಎಲ್ಸ್ ಬೇರೆ ಹಿಂದುಳಿದ ನಾಯಕರನ್ನ ತಂದು ಕೂರಿಸ್ತಾರ? ಇದು ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ ದಕ್ಷಿಣ ಭಾರತವನ್ನ ಮತ್ತೊಮ್ಮೆ ಟಾರ್ಗೆಟ್ ಮಾಡಿರುವಂತ ಬಿಜೆಪಿ ಇದೀಗ ದಕ್ಷಿಣ ಭಾರತದ ಕಬ್ಬಿಣದ ಕಡಲೆ ಆಗಿರುವಂತ ಮತ್ತೊಂದು ರಾಜ್ಯಕ್ಕೆ ನೇರವಾಗಿ ಎಂಟ್ರಿ ಕೊಟ್ಟಿದೆ. ಚುನಾವಣೆಯ ಫಲಿತಾಂಶದಲ್ಲಿ ಮಕಾಡೆ ಮಲಗಿದಂತೆ ಬಿಜೆಪಿ 234 ಕ್ಷೇತ್ರಗಳ ತಮಿಳುನಾಡು ವಿಧಾನಸಭೆಯಲ್ಲಿ ಗೆದ್ದುದು ಕೇವಲ 1 ಸೀಟ್ ಮಾತ್ರ. ಆದ್ರೂ ಕೂಡ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಂಡಿರುವಂತಹ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಅವಕಾಶ ಇತ್ತು, ಆಶಾಭಾವನೆ ಇತ್ತು. ಏನೋ ಬಿಜೆಪಿ ಮತ್ತು ಎಐಎಡಿಎಂಕೆ ಮತ್ತು ಮೈತ್ರಿ ಪಕ್ಷಗಳ ಜೊತೆ 118, 19 ಅಥವಾ 118ರಿಂದ ಜಾಸ್ತಿ ಗೆಲ್ಲಬಹುದು. ಜೊತೆಗೆ ಅಧಿಕಾರ 10 ವರ್ಷಗಳ ನಂತರ ತಮಿಳುನಾಡು ಅಧಿಕಾರ ಹಿಡಿಯಬಹುದು. ಆ ಮುಖಾಂತರ 2029ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಐಎಡಿಎಂಕೆ 20ಕ್ಕಿಂತ ಹೆಚ್ಚು ಸೀಟನ್ನು ಗೆಲ್ಲುವಲ್ಲಿ ಸಾಫಲ್ಯತೆಯನ್ನು ಕಾಣುತ್ತೆ. ಮತ್ತು 2029ರಲ್ಲಿ ದಕ್ಷಿಣ ಭಾರತದಿಂದ ತಮಿಳುನಾಡಿನ ಒಂದು ಹೆಲ್ಪ್ ಕೂಡ ಆಗುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ಯೋಚನೆ ಮಾಡಿತ್ತು. ಆದ್ರೆ ಯೋಚನೆ ಮಕಾಡೆ ಮಲಗ್ತು. 2 ರೀತಿಯಲ್ಲಿ ಮಕಾಡೆ ಮಲಗ್ತು. ಯಾವ ರೀತಿಯಲ್ಲಿ ಅಂದ್ರೆ, ತಾನು ಕೂಡ ಕೇವಲ 1 ಸೀಟನ್ನು ಮಾತ್ರ ಗೆದ್ದು, ಜೊತೆಗೆ ತನ್ನ ಮೈತ್ರಿ ಪಕ್ಷವಾದಂತಹ ಎಐಎಡಿಎಂಕೆ 47 ಸೀಟನ್ನು ಗೆದ್ರೂ ಕೂಡ ಅದು ಟಿವಿಕೆ ಜೊತೆ ಮೈತ್ರಿಯನ್ನು ಮಾಡಿಕೊಂಡು, ಅಂದ್ರೆ ಬಿಜೆಪಿ ಹೊಸ ವಿರೋಧಿಯಾಗಿರುವಂತಹ ಟಿವಿಕೆ ಜೊತೆ ಮೈತ್ರಿಯನ್ನು ಮಾಡಿಕೊಂಡು 16 ವರ್ಷಗಳ ತನ್ನ ಮೈತ್ರಿಯನ್ನ ಬಿಜೆಪಿ ಜೊತೆ ಕಡ್ಕೊಳ್ತು. ಆ ಮುಖಾಂತರ ದಕ್ಷಿಣ ಭಾರತದಲ್ಲಿ ಮತ್ತೊಂದು ಹೊಡೆತವನ್ನ ಬಿಜೆಪಿ ಕೊಟ್ಟಿತ್ತು. ಮತ್ತೊಮ್ಮೆ ಬರಡು ಭೂಮಿಯಾಗಿ ಬಿಜೆಪಿಗೆ ಮಾರ್ಪಟ್ಟಿತ್ತು. ಆದ್ರೆ ಇದೀಗ ಮತ್ತೊಂದು ಆಶಾಭಾವನೆ ಬಿಜೆಪಿಯ ಪ್ಲಾನ್ ನಲ್ಲಿದೆ. ಜೊತೆಗೆ ಮತ್ತೊಂದು ಹೊಸ ಗಾಳವನ್ನು ಕೂಡ ತಮಿಳುನಾಡಲ್ಲಿ ಬಿಜೆಪಿ ಮುಂದುವರಿಸಿದೆ. ಅದರ ಮುಖೇನವಾಗಿ ಇದೀಗ ಎಐಎಡಿಎಂಕೆಯ ವಿರೋಧಿಯಾಗಿರುವಂತಹ ತತ್ವ ಸಿದ್ಧಾಂತ ಮತ್ತು ರಾಜಕೀಯ ವಿರೋಧಿಯಾಗಿರುವಂತಹ ಬದ್ಧ ವಿರೋಧಿಯಾಗಿರುವಂತಹ ಡಿಎಂಕೆ ಇದೀಗ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಳ್ಳುವಂತ ಅಥವಾ ಸ್ಟ್ರಾಟಜಿಕ್ ಆದಂತ ಒಂದು ಎಕ್ಸ್ಟರ್ನಲ್ ಸಪೋರ್ಟ್ ನೀಡುವಂತ ಎಲ್ಲಾ ಸಾಧ್ಯತೆ ಇದೆ ಎನ್ನುವಂತ ಒಂದು ಮಾತು, ಒಂದು ಸಂಕೇತ ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಹಾಗಾಗಿ ದಕ್ಷಿಣ ಭಾರತ 30 ಸಂಸದರು ಬಿಜೆಪಿ ತೆಕ್ಕಿಗೆ. ಇದು ಇದೀಗ ಅತ್ಯಂತ ದೊಡ್ಡ ಕುತೂಹಲವನ್ನು ಮಾಡಿದೆ. ಅದು ಬೇರೆ ಯಾರು ಅಲ್ಲ, ಎಐಎಡಿಎಂಕೆಯ ವಿರೋಧಿಯಾಗಿರುವಂತಹ ಒಂದು ಕಾಲದಲ್ಲಿ, ಅಂದ್ರೆ ಪಾಸ್ಟ್ ಕಾಲದಲ್ಲಿ ಅಥವಾ ಭೂತ ಕಾಲದಲ್ಲಿ ಬಿಜೆಪಿಯ ಜೊತೆ ಅಥವಾ ಎನ್ಡಿಎ ಜೊತೆ ಮೈತ್ರಿ ಆಗಿದಂತ ಡಿಎಂಕೆ ಇದೀಗ ಬಿಜೆಪಿಗೆ ಸಪೋರ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಮತ್ತು ಅದಕ್ಕೆ ಬೇಕಾದಂತ ಪೂರಕ ತಯಾರಿ, ಮಾತುಕತೆ ಎಲ್ಲವೂ ಕೂಡ ತೆರೆಯ ಹಿಂದೆ ಕಾಣ್ತಾ ಇದೆ. ಯಾಕೆ, ಏನು ಎನ್ನುವುದನ್ನು ನೋಡ್ತಾ ಹೋದ್ರೆ 2026ರ ಬಿಜೆಪಿ ವಿಧಾನಸಭೆ ಚುನಾವಣೆಯಲ್ಲಿ ಡಿಎಂಕೆ 59 ಗೆದ್ದಿತ್ತು, ಅಂದ್ರೆ 61 ಗೆದ್ದಿತ್ತು. ಎಐಎಡಿಎಂಕೆ 47 ಗೆದ್ದಿತ್ತು. ಟಿವಿಕೆ ಪಕ್ಷ 109 ಸೀಟನ್ನು ಗೆದ್ದು ದೊಡ್ಡದ್ರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಅದಾದ ನಂತರ ಕಾಂಗ್ರೆಸ್, ಟಿವಿಕೆ, ಎಐಎಡಿಎಂಕೆ ಎಲ್ಲ ಪಕ್ಷಗಳು ಸೇರಿಸಿ ವಿಜಯ್ ಅವರು ಸಿಎಂ ಆದ್ರು. ಆಗ ಆಗಿದ್ದು ತನಗೆ ಯಾರು ಸಪೋರ್ಟ್ ಇಲ್ಲ. ಒಂದು, ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೊಂಡಿದ್ದೇವೆ. ಮತ್ತೊಂದು, ನನ್ನ 16 ವರ್ಷಗಳ ಮೈತ್ರಿ ಪಕ್ಷವಾಗಿದ್ದಂತ ಕಾಂಗ್ರೆಸ್ ಕೂಡ ತನ್ನನ್ನ ತೊರೆದು ಟಿವಿಕೆ ಜೊತೆ ಮೈತ್ರಿ ಆದ ಕಾರಣಕ್ಕಾಗಿ ತಬ್ಬಲಿಯಾದಂತಾದ ಡಿಎಂಕೆ ತನ್ನ ತತ್ವ ಸಿದ್ಧಾಂತ ವಿರೋಧಿಯಾದಂತ ಬಿಜೆಪಿ ಜೊತೆ ಒಂದು ಸಹಾಯ ಹಸ್ತ ಚಾಚಲಿಕ್ಕೆ ಮುಂದಾಯಿತು. ಅದರ ಮುಂದುವರೆದ ಭಾಗವಾಗಿ ಇದೀಗ
30 ಎಂಪಿಗಳು ಡಿಎಂಕೆ ಜೊತೆ ಇದ್ದಾರೆ. ಮುಂದಿನ 2029 ಚುನಾವಣೆಯಲ್ಲಿ ಟಿವಿಕೆ 20 ಗೆಲ್ಲಿ 20 ಸೀಟ್ ಆದ್ರೂ ಗೆದ್ದುಬಿಟ್ರೆ ಅದು ನೇರವಾಗಿ ಬಿಜೆಪಿ ಸಪೋರ್ಟ್ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ತಮಿಳುನಾಡಲ್ಲಿ 39 ಲೋಕಸಭಾ ಸದಸ್ಯರ ಒಂದು ಸೀಟ್ ಇದೆ. ಆ 39 ಸದಸ್ಯರು ಕೂಡ ಡಿಎಂಕೆ ಕಾಂಗ್ರೆಸ್ ಮೈತ್ರಿಯಿಂದ ಗೆದ್ದಂತವ್ರು. ಹೀಗಾಗಿ ಬಿಜೆಪಿ ತಮಿಳುನಾಡು ಕಡೆ ಮುಖ ಮಾಡೋದಾದ್ರೆ ಬಿಜೆಪಿಗೆ ಈಗ 1 MP ಕೂಡ ಬಿಜೆಪಿಯ ಲೋಕಸಭಾ ಸದಸ್ಯರು ತಮಿಳುನಾಡಿನಲ್ಲಿ ಇಲ್ಲ. ಅದು 0 ಅಂತ ಹೇಳ್ಬೋದು, ಅಥವಾ ಮಕಾಡೆ ಮಲಗಿದೆ ಅಂತ ಹೇಳ್ಬೋದು. ಹೀಗಾಗಿ ಎಷ್ಟು ಸೀಟ್ ಸಿಕ್ಕರೂ ಕೂಡ ಅದು ಬಿಜೆಪಿ ಲಾಭ ಆಗುತ್ತೆ. ಹೀಗಾಗಿ AIDMK ಟಿವಿಕೆ ಜೊತೆ ಹೋಗ್ಲಿ, ಕಾಂಗ್ರೆಸ್ ಅಂತೂ ಹೋಗಿದೆ. ಆದರೆ ನಮಗೆ ಡಿಎಂಕೆ ಇಂದ ಮುಂಬರುವ ಚುನಾವಣೆಯಲ್ಲಿ ಒಂದು 20 ಸೀಟ್ ಎಕ್ಸ್ಟರ್ನಲ್ ಸಪೋರ್ಟ್ ಸಿಕ್ಕರೂ ಕೂಡ ಅದು ಅತ್ಯಂತ ದೊಡ್ಡ ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿ 20 ಬರ್ಬೋದು, 18 ಬರ್ಬೋದು, 22 ಬರ್ಬೋದು, ಅಥವಾ ಟೋಟಲ್ 28 ಬರ್ಬೋದು. ಆದರೆ ತಮಿಳುನಾಡಿನಿಂದ ಕನಿಷ್ಠ ಆದ್ರೂ ಕೂಡ 20 ಬಂದಿರೋದು ಬಿಜೆಪಿಗೆ ದೊಡ್ಡ ಲಾಭ ಆಗುತ್ತೆ. ಹಾಗಾಗಿ ಇದೀಗ ಬಿಜೆಪಿ ಮತ್ತು ಡಿಎಂಕೆ ಒಂದು ಹಂತದ ತೆರೆಯ ಹಿಂದಿನ ಮಾತುಕತೆಯಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ AIDMK ಟಿವಿಕೆ ಜೊತೆ ಹೋಗಿದ್ದು. ಅದಕ್ಕಿಂತ ದೊಡ್ಡದಂತ ಒಂದು ಹಿನ್ನಡೆ ಅಂದ್ರೆ ಡಿಎಂಕೆಗೆ ತನ್ನ ಮೈತ್ರಿ ಪಕ್ಷವಾದಂತ ರಾಹುಲ್ ಗಾಂಧಿ ಅವರನ್ನ ತಾನು ಯಾವ ಕಾರಣಕ್ಕೂ ಬಿಟ್ಟುಕೊಡದೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನುವಂತ ಘೋಷಣೆ ಮಾಡಿದ್ರು ಕೂಡ ತನ್ನ ಸಹೋದರ ತನ್ನನ್ನು ಬಿಟ್ಟು ಟಿವಿಕೆ ಜೊತೆ ಮರ್ಜ್ ಆಗಿದ್ದು ಇದೀಗ ಡಿಎಂಕೆ ಸ್ಟಾಲಿನ್ ಅವರಿಗೆ ಅತ್ಯಂತ ದೊಡ್ಡ ಹೊರತಾಗಿದೆ. ಹೀಗಾಗಿ ಸ್ಟಾಲಿನ್ ಅವರ ಡಿಎಂಕೆ ಇದೀಗ ಬಿಜೆಪಿ ಜೊತೆ ಒಂದು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಪೂರಕ ತಯಾರಿನ ಮಾಡ್ಕೋತಿದೆ. ನಾವು ತಮಿಳುನಾಡಿನ ರಾಜಕೀಯನ ನೋಡ್ತಾ ಹೋದ್ರೆ ತಮಿಳುನಾಡಿನಲ್ಲಿ 39 MP ಸೀಟ್ ಇದೆ. ಡಿಎಂಕೆ ಮತ್ತು ಕಾಂಗ್ರೆಸ್ ಮತ್ತು ಅಲಯನ್ಸ್ ಎಲ್ಲ ಸೇರಿ 39 ಸೀಟನ್ನು ಕೂಡ ಸೀಟು ಹಂಚಿಕೆ ಮುಖಾಂತರ ಲೋಕಸಭೆಯಲ್ಲಿ ಗೆದ್ದಿದ್ವು. ಅದರಲ್ಲಿ 22 ಕ್ಷೇತ್ರಗಳ ಸ್ಪರ್ಧೆ ಮಾಡಿದಂತಹ ಸ್ಟಾಲಿನ್ ಅವರ ಡಿಎಂಕೆ ಪಕ್ಷ 22 ಲೋಕಸಭಾ ಸೀಟನ್ನು ಕೂಡ ಗೆದ್ದಿತ್ತು. ಅದು ಕೂಡ ಕಾಂಗ್ರೆಸ್ ಮೈತ್ರಿ ಜೊತೆ. ಇನ್ನು ಡಿಎಂಕೆ ರಾಜ್ಯಸಭಾ ಸದಸ್ಯರ ಸಂಖ್ಯೆ ನೋಡ್ತಾ ಹೋದ್ರೆ 8 ರಾಜ್ಯಸಭಾ ಸದಸ್ಯರು ಡಿಎಂಕೆ ಪರವಾಗಿದ್ದಾರೆ, ಡಿಎಂಕೆ ಗೆದ್ದಿದ್ದಾರೆ. ಹೀಗಾಗಿ ಟೋಟಲಿ ತಮಿಳುನಾಡಿನಿಂದ 30 ಸಂಸದರು ಇದ್ದಾರೆ. ಈ 30 ಸಂಸದರು ಕೂಡ ಬಿಜೆಪಿಗೆ ಎಕ್ಸ್ಟರ್ನಲ್ ಸ್ಟ್ರಾಟಜಿಕ್ ಸಪೋರ್ಟ್ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಅನ್ನುವಂತ ಒಂದು ಮಾತು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಸ್ಟಾಲಿನ್ ಅವರು ರಾಹುಲ್ ಗಾಂಧಿಯನ್ನ ಬ್ಯಾಕ್ ಸ್ಟ್ಯಾಬರ್ ಅಂದಿದ್ರು, ಅಂದ್ರೆ ಬೆನ್ನಿಗೆ ಚೂರಿ ಹಾಕುವರು ಅಂದಿದ್ರು. ಜೊತೆಗೆ ಕನಿಮೋಳಿ ಅವರು ಈ ಕಾಂಗ್ರೆಸ್ ಟಿವಿಕೆ ಸಪೋರ್ಟ್ ಮಾಡಿದ ನಂತರ ನಾನು ಇದೀಗ ಕಾಂಗ್ರೆಸ್ ಜೊತೆ ಮೈತ್ರಿಕೂಟವನ್ನು ಕಳ್ಕೊಂಡಿದ್ದೀವಿ, ಹೀಗಾಗಿ ಪಾರ್ಲಿಮೆಂಟ್ ಅಲ್ಲಿ ನಮಗೆ ಸಪರೇಟ್ ಆದ ಸೀಟ್ ಅಲೋಕೇಶನ್ ಮಾಡಬೇಕೆನ್ನುವಂತ ಒಂದು ಪತ್ರವನ್ನ ಕನಿಮೋಳಿ ಅವರು ಓಂ ಬಿರ್ಲಾ ಅವರಿಗೆ ಬರೆದಿದ್ರು. ಅದಾದ ನಂತರ ಒಂದು ಹಂತಕ್ಕೆ ಡಿಎಂಕೆ ಬಿಜೆಪಿ ಜೊತೆ ಸಪೋರ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ, ಈಗಲೂ ಇದೆ, ಮಾತುಕತೆ ಮುಂದುವರೆದಿದೆ. ಆದ್ರೆ ಬಿಜೆಪಿ ಜೊತೆ ಡಿಎಂಕೆ ಮೈತ್ರಿ ಮಾಡ್ಕೊಳ್ಬೇಕು ಅಥವಾ ಸ್ಟ್ರಾಟಜಿಕ್ ಆದಂತ ಒಂದು ಬೇರೆ ಬೇರೆ ಕಾರಣಗಳಿಗೆ ಸಪೋರ್ಟ್ ಮಾಡಬೇಕೆನ್ನುವಂತ ಕಾರಣ ಇದ್ರೂ ಕೂಡ ಎರಡು ದೊಡ್ಡದಾದಂತ ಅನಾನುಕೂಲ ಅಥವಾ ವೈರುಧ್ಯ ಅಥವಾ ವ್ಯತ್ಯಾಸ ಡಿಎಂಕೆ ಮತ್ತು ಬಿಜೆಪಿಯಲ್ಲಿ ಕಂಡು ಬರ್ತಾ ಇದೆ. ಒಂದು ಮುಖ್ಯವಾದಂತಹ ಉದ್ದೇಶ ಅಂದ್ರೆ ಈಗ 2026 ಚುನಾವಣೆ ಆದರೂ ಕೂಡ ಡಿಎಂಕೆ ಆ ಎರಡೇ ಉದ್ದೇಶವನ್ನು ಇಟ್ಕೊಂಡು ಚುನಾವಣೆಯ ದೊಡ್ಡದಂತ ಬಿಜೆಪಿ ವಿರುದ್ಧ ಘೋಷಣೆ ಕೂಡ ಮಾಡಿತ್ತು. ಅದು ಏನಂದ್ರೆ ಒಂದು ಡಿಲಿಮಿಟೇಷನ್, ಮತ್ತೊಂದು ಸನಾತನ ಹರ್ಡಲ್. ಅಂದ್ರೆ ಸನಾತನ ಧರ್ಮದ ಬಗ್ಗೆ ಡಿಎಂಕೆ ಇರುವಂತ ಒಂದು ವ್ಯತ್ಯಾಸ. ಡಿಲಿಮಿಟೇಷನ್ ಆಗ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ಈಗ 39 ಸೀಟ್ ಇದೆ. ಆ 39 ಸೀಟಲ್ಲಿ ಡಬಲ್ ಆಗ್ಬೇಕು ಅಂತ ಡಿಲಿಮಿಟೇಷನ್ ಆದಾಗ 543ರಿಂದ 800 ಚಿಲ್ಲರೆ ಆಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಆದ್ರೆ ದಕ್ಷಿಣ ಭಾರತ ಕ್ಷೇತ್ರಗಳನ್ನ ನೋಡ್ತಾ ಹೋದ್ರೆ 39 ಕ್ಷೇತ್ರ ಇರುವಂತಹ ತಮಿಳುನಾಡಲ್ಲಿ ಒಂದು 70 ಆದ್ರೂ ಸಮಾಧಾನ ಆಗ್ತದೆ. ಆದ್ರೆ 39ರಿಂದ ಕೇವಲ 59 ಆಗುತ್ತೆ. ಹಾಗಾಗಿ ನಮಗೆ ವ್ಯತ್ಯಾಸ ಆಗುತ್ತೆ, ನಮಗೆ ಒಂದು ಹಿನ್ನಡೆ ಆಗುತ್ತೆ, ನಮಗೆ ಅನ್ಯಾಯ ಆಗುತ್ತೆ. ಹೀಗಾಗಿ ಈ ಡಿಲಿಮಿಟೇಷನ್ ಮಾಡಬಾರದು, ಮಾಡಿದ್ರೆ ನಮ್ಮ ದಕ್ಷಿಣ ಭಾರತದ 5 ರಾಜ್ಯಗಳಿಗೆ ಜನಸಂಖ್ಯೆ ಆಧಾರದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಸ್ಟಾಲಿನ್ ಮತ್ತು ಡಿಎಂಕೆ ಪಕ್ಷ ಬಿಜೆಪಿ ವಿರೋಧ ಮಾಡ್ತಿತ್ತು ಮತ್ತು ಡಿಲಿಮಿಟೇಷನ್ ವಿರುದ್ಧವಾಗಿ ಕಪ್ಪು ಬಟ್ಟೆಯನ್ನು ಧರಿಸಿ ಈ ಡಿಲಿಮಿಟೇಷನ್ ಬಿಲ್ ಅನ್ನ ಹರಿದು ಬಿಸಾಡಿತ್ತು, ಅದನ್ನು ಬೆಂಕಿ ಹಾಕಿತ್ತು. ಇದು ಒಂದು ಕಾರಣ. ಎರಡನೇದಾಗಿ ಸ್ಟಾಲಿನ್ ಅವರು ಹೇಗೋ ಒಂದು ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದ್ರು, ಹೇಗೋ ಒಂದು ಎಲ್ಲರನ್ನು ಸಮಾಧಾನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಸ್ಟಾಲಿನ್ ಅವರ ಪುತ್ರರಾದಂತಹ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮ ಕೆಟ್ಟ ಸಂತತಿ, ಅದಂತ ರೋಗ ಇದ್ದಂಗೆ, ಅದಂತ ವೈರಸ್ ಇದ್ದಂಗೆ, ಅದರ ಮುಂದುವರೆದ ಭಾಗವಾಗಿ ಅದೊಂಥರ ಏಡ್ಸ್ ಇದ್ದಂಗೆ ಎಲ್ಲರೂ ಸಾಯಿಸ್ಬಿಡುತ್ತೆ ಅನ್ನುವಂತ ಕಾರಣಕ್ಕಾಗಿ ಸನಾತನ ಧರ್ಮದ ವಿರುದ್ಧ ಪದೇ ಪದೇ ಹರಿಹಾಯ್ತಾನೆ ಬಂದಿದ್ರು. ಅದು ಎಲ್ಲಿಗೆ ಮುಂದುವರೆತ್ತಂದ್ರೆ ಮೊನ್ನೆ ಉದಯನಿಧಿ ಸ್ಟಾಲಿನ್ ಅವರು ಹೇಗೋ ಗೆದ್ದುಬಿಟ್ರು, ಸ್ಟಾಲಿನ್ ಅವರು ಸೋತ್ರು. ಅದಾದ ನಂತರ ಉದಯನಿಧಿ ಸ್ಟಾಲಿನ್ ಅವರು ತಮ್ಮ ಡಿಎಂಕೆ ಪಕ್ಷದಿಂದ ವಿರೋಧ ಪಕ್ಷದ ನಾಯಕನಿಗೆ ಆಯ್ಕೆ ಆದ್ರು. ಅದಾದ ನಂತರ ತಮಿಳುನಾಡು ವಿಧಾನಸಭೆಯಲ್ಲೂ ಕೂಡ ವಿರೋಧ ಪಕ್ಷದ ನಾಯಕನ ಮಾತಾಡುವಾಗ ಸನಾತನ ಧರ್ಮ ನಮ್ಮ ಜನರನ್ನು ಹೊಡಿತಾ ಇದೆ, ಅದನ್ನ ನಾವು ಹಿಚಿಕ್ ಹಾಕಬೇಕು ಅಥವಾ ಅದನ್ನ ಮುಗಿಸ್ಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಈ ಎರಡೂ ಕೂಡ ಬಿಜೆಪಿ ಮತ್ತು ಡಿಎಂಕೆ ವಿರುದ್ಧ ಮಧ್ಯೆ ಇರುವಂತಹ ಒಂದು ದೊಡ್ಡ ವ್ಯತ್ಯಾಸವಾಗಿದೆ. ಈ ಎರಡು ವ್ಯತ್ಯಾಸವನ್ನು ಏನಾದರೂ ಸರಿಪಡಿಸ್ಕೊಂಡು ಬಿಟ್ರೆ ಅದು ಉದಯನಿಧಿ ಸ್ಟಾಲಿನ್ ಅವರು ಇಂಥ ಬಗ್ಗೆ ಮಾತಾಡಲ್ಲ ಎನ್ನುವಂತಹ ಒಂದು ಒಪ್ಪಂದವನ್ನು ಮಾಡ್ಕೊಂಡ್ರೆ, ಅಥವಾ ಬೇರೆ ಬೇರೆ ಡಿಲಿಮಿಟೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಏನಾದರೂ ಒಂದು ಸಂವಿಧಾನಬದ್ಧವಾಗಿ ಮಾತುಕತೆ ನಡೆದ್ರೆ ಆಗ
ಬಿಜೆಪಿಗೆ ದೊಡ್ಡ ಲಾಭ ಆಗತ್ತೆ. ಯಾವ ಲೆವೆಲ್ಗೆ ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ 6 ತಿಂಗಳ ಅವಧಿಯ ನಂತರ ಟಿವಿಕೆ ಪಕ್ಷದ ಸಂಸ್ಥಾಪಕರು ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರು ತಾನು ಕೊಟ್ಟಂತ ಸರಿಸುಮಾರು 1.5 ಲಕ್ಷ ಕೋಟಿಯಷ್ಟು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂದ್ರೆ ಆಗ ಮತ್ತೆ ಟಿವಿಕೆ ಪಕ್ಷದ ವಿರುದ್ಧ ಅಸಮಾಧಾನವನ್ನ ಜನರು ಮುಗಿಬೀಳ್ತಾರೆ. ತನಗೆ ಚಿನ್ನ ಕೊಟ್ಟಿಲ್ಲ, ತನಗೆ 15,000 ಕೊಟ್ಟಿಲ್ಲ, ತನಗೆ ಉಂಗುರ ಕೊಟ್ಟಿಲ್ಲ, ನನಗೆ ಮದುವೆಯ ಸಂದರ್ಭದಲ್ಲಿ 8 ಗ್ರಾಮ್ ಚಿನ್ನ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಏನಾದ್ರೂ ಬಂದ್ರೆ, ಅಥವಾ AIADMK ಇಂದ ಹೋಳಾದಂತ ಸಪೋರ್ಟ್ ಮಾಡಿದಂತ ಕೆಲವೊಬ್ಬ MLAಗಳು ಮತ್ತೆ ವಾಪಸ್ ಬಂದ್ರೆ, ಅಥವಾ ಏನಾದ್ರೂ ಸ್ಟಾಲಿನ್ ಅವರು ಏನಾದ್ರೂ ಪ್ಲಾನ್ ಮಾಡಿಕೊಂಡು ತನ್ನ ಜೊತೆಗಿರುವಂತಹ CPI, CPM, VCK ಹೀಗೆ ಚಿಕ್ಕ ಪುಟ್ಟ ಪಾರ್ಟಿಗಳ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರೆ ಆಗ ಮತ್ತೆ ತಮಿಳುನಾಡಲ್ಲಿ ರಾಜಕೀಯ ಬಿರುಗಾಳಿ ಆಗುತ್ತೆ, ರಾಜಕೀಯ ವೈಷಮ್ಯ ಆಗುತ್ತೆ. ಜೊತೆಗೆ ವಿಜಯ್ ಅವರ ವಿರುದ್ಧ ಕೆಲವೊಂದು ಹಂತದಲ್ಲಿ ಅಸಮಾಧಾನ ಜನರು ಸ್ಫೋಟಗೊಳಿಸಬಹುದು. ಹಾಗೇನಾದ್ರೂ ಆಗ್ಬಿಟ್ರೆ ಮತ್ತೆ DMK ಪರವಾಗಿ ಜನರು ಒಲಿತಾರೆ. ಪಾರ್ಲಿಮೆಂಟ್ ಅಲ್ಲಿ ಮತ್ತೆ 20 ರಿಂದ 25 ಸೀಟನ್ನ ಗೆಲ್ಲುವಂತ, ಜೊತೆಗೆ ಸ್ವತಂತ್ರ ಪಕ್ಷವಾಗಿ ಎಲೆಕ್ಷನ್ ನಿಂತು 39 ಕ್ಷೇತ್ರಗಳು ಕೂಡ ನಿಂತು, ಚಿಕ್ಕ ಪುಟ್ಟ ಪಕ್ಷಗಳಿಗೆ ಸ್ವಲ್ಪ ಸೀಟನ್ನು ಬಿಟ್ಕೊಟ್ಟು 30 ರಿಂದ 35 ಸೀಟನ್ನು ನಿಂತು ಅದನ್ನ ಗೆಲ್ಲುವಂತ ಪರಿಸ್ಥಿತಿ ಏನಾದ್ರೂ ಆಗ್ಬಿಟ್ರೆ ಮತ್ತೆ DMKಗೆ ದೊಡ್ಡ ಲಾಭ ಆಗುತ್ತೆ. ಜೊತೆಗೆ ಆ ಲಾಭದಿಂದ ಬಿಜೆಪಿ ಕೂಡ ದಕ್ಷಿಣ ಭಾರತದಲ್ಲಿ ಮತ್ತೆ ನೆಲೆಯೂರಲಿಕ್ಕೆ ಮತ್ತು ಲೋಕಸಭೆಯಲ್ಲಿ 2029ರಲ್ಲಿ ಮತ್ತೆ ಬಿಜೆಪಿ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಲಿಕ್ಕೆ DMK ಕೂಡ ಹೆಲ್ಪ್ ಆಗತ್ತೆ. ಇವೆಲ್ಲವನ್ನು ಅರ್ಥಕೊಂಡಿರುವಂತ ಮತ್ತು ನಡು ನೀರಿನಲ್ಲಿ ಕೈಬಿಟ್ಟು ಹೋದಂತ ಕಾಂಗ್ರೆಸ್ನಿಂದ ಲಾಭ ಪಡ್ಕೊಂಡು, ಕಾಂಗ್ರೆಸ್ ಅನ್ನ ಅಂದ್ರೆ DMKನ ನಡುನೂರಿನಲ್ಲಿ ಬಿಟ್ಟು ಹೋದಂತ ಕಾಂಗ್ರೆಸ್ನಿಂದ ಬೇಸತ್ತಂತ DMKಯ ಲಾಭವನ್ನು ಪಡ್ಕೊಂಡು 2029ರಲ್ಲಿ ಕರ್ನಾಟಕ, ಆಂಧ್ರ ಸೇರಿದಂತೆ ಮತ್ತೆ ತಮಿಳುನಾಡಿನಿಂದ ಕೆಲವೊಂದು MPಗಳ ಸೀಟನ್ನ ಸಪೋರ್ಟ್ ಸಿಕ್ಬಿಟ್ರೆ ಅದು ಮತ್ತೆ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇದೀಗ ಕಮಲಪಾಳಿಯ ದೊಡ್ಡ ಪ್ಲಾನ್ ಮಾಡ್ಕೊಂಡಿದೆ. ಕೆಲವೊಂದು ವ್ಯತ್ಯಾಸ ಇದ್ರೂ ಕೂಡ ಮೋದಿ ಅವರು ನೇರವಾಗಿ ಮಾತನಾಡ್ಬಿಟ್ರೆ, ಅಮಿತ್ ಶಾ ನೇರವಾಗಿ ಮಾತನಾಡ್ಬಿಟ್ರೆ ಈ ಸನಾತನ, ಈ ಡಿಲಿಮಿಟೇಷನ್ ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ಆ ವ್ಯಕ್ತಿತ್ವ ಹಾಗಿರುತ್ತೆ. ಮೋದಿ ಜೊತೆ ಯಾರೇ ಮಾತಾಡಿದ್ರು ಕೂಡ ಮೋದಿಯ ಮುಖ ನೋಡಿ ಸ್ಟಾಲಿನ್ ಅವರು ಕರೀತಾರೆ, ಜೊತೆಗೆ ಉದಯನಿಧಿ ಅವರು ಕರೀತಾರೆ, ಎಲ್ಲರೂ ಕರಿಗೆ ಎಕ್ಸ್ಟರ್ನಲ್ ಸಪೋರ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈಗ DMKಗೆ ಒಬ್ಬ ರಾಷ್ಟ್ರೀಯ ಪಕ್ಷದ ಅಭಿಯಾನ ಅಥವಾ ಒಂದು ಸಪೋರ್ಟ್ ಬೇಕೇ ಆಗತ್ತೆ. ನಿಮಗೆ ಒಳ್ಳೇದು ಮಾಡ್ತೇವೆ, ನಿಮ್ಮ ಸರ್ಕಾರ ಬಂದ್ರೆ ಅಥವಾ ನಿಮ್ಮ MPಗಳು ಬಂದ್ರೆ ನಿಮ್ಗೆ ದೊಡ್ಡ ಒಂದು ಹುದ್ದೆಯನ್ನು ಕೊಡ್ತೇವೆ, ನಿಮ್ಗೆ ಬೇರೆ ಬೇಕಾದಂತ ಎಲ್ಲಾ ಸವಲತ್ತನ್ನು ಕೊಡ್ತೇವೆ ಅನ್ನುವಂತ ಏನಾದ್ರು ಆಶ್ವಾಸನೆ ಕೊಟ್ರೆ ಅಷ್ಟರ ಮಟ್ಟಿಗೆ ಉದಯನಿಧಿನೂ ಕರೀತಾರೆ, ಸ್ಟಾಲಿನ್ ಕರೀತಾರೆ, ಡಿಲಿಮಿಟೇಷನ್ ಕರ್ಗೋಗುತ್ತೆ, ಸನಾತನ ಧರ್ಮದ ಬಗ್ಗೆ ನಾವು ಮಾತಾಡಲ್ಲ ಅಂತ ಮಾತನ್ನ ಕೊಟ್ಟು ಮತ್ತೆ ಬಿಜೆಪಿ ಕಡೆ ಮುಖ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇದು ಯಾರೂ ಊಹಿಸದ ಬೆಳವಣಿಗೆ. ಜೊತೆಗೆ ಒಂದು ತಮಿಳುನಾಡು ಅಂದ್ಕೂಡಲೇ, ದಕ್ಷಿಣ ಭಾರತ ಅಥವಾ ಮೇನ್ಲಿ ತಮಿಳುನಾಡು ಮತ್ತು ಕೇರಳ ಅಂದ್ಕೂಡಲೇ ಅದು ಬಿಜೆಪಿಗೆ ಕಬ್ಬಿಣದ ಕಡಲೆ ಅಥವಾ ಬರಡು ಭೂಮಿ ಅಂತ ಹೇಳ್ಬೋದು. ಈ ಬರಡು ಭೂಮಿಯಲ್ಲಿ, ಅದರಲ್ಲೂ ತಮಿಳುನಾಡಲ್ಲಿ ಇದೀಗ ಬಂಪರ್ ಕೃಷಿಯನ್ನ ಬೆಳೆಯುವಂತ ಎಲ್ಲಾ ಸಾಧ್ಯತೆ ಇದೆ. ಅದಕ್ಕೆ ಅನುವು ಮಾಡಿಕೊಟ್ಟರು ಸ್ವತಃ ಬೇರೆ ಯಾರು ಅಲ್ಲ, ಬಿಜೆಪಿಗೆ ಹೆಲ್ಪ್ ಮಾಡಿದಂತರು ಪರೋಕ್ಷವಾಗಿ ಕಾಂಗ್ರೆಸ್ ಅಂತ ಹೇಳ್ಬಹುದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.